ಏನ್ ಸರ್ 6 ಗಂಟೆಯಿಂದ 11:11ವರೆಗೂ ಇದ್ರು. ಏನ್ ಸರ್ ಬೈರ್ತಿ ಬಸವರಾಜ್ ಅವರು ಹಾ ದಿನ ಇಡೀ ಇರ್ಬೇಕು ಸರ್. ಹಾಗಾದ್ರೆ ಜನ ಸಾಯ್ತಾ ಇಲ್ವಾ ಇಲ್ಲಿ? ಎಲ್ಲರೂ ಹಾ ಈಗ ಆಯ್ತು ಸರ್, ಅಲ್ಲಿ ಆ ಏರಿಯಾಗ ಹೋಗಿದ್ರೆ ಮಕ್ಳಿದಾರೆ, ಹಾಲಿಲ್ಲ ನೀರಿಲ್ಲ ಅಂತಿದ್ದಾರೆ, ಮತ್ತೆ ಅವ್ರನ್ನ ಯಾರು ನೋಡ್ಕೊಳ್ಳೋದು? 4-5 ಕಡೆಗೆಲ್ಲ ಆಗಿದೆ. ಹಾ ಇದೇ ತರ 4-5 ಕಡೆ ಅಲ್ಲ ಸರ್, ಇಡೀ ಏರಿಯಾ ಪೂರ್ತಿ ಆಗಿದೆ. ಹಾ ಇವಾಗ ಬೆಳಿಗ್ಗೆ 6 ಗಂಟೆಯಿಂದ ಇದ್ದಾರೆ ಸರ್. ಎಲ್ಲಿ ಈಗಿಲ್ವಲ್ಲ? ಇಲ್ಲಿ ಸ್ವಲ್ಪ ಮುಂಚೆ ಹೋದ್ರು. ಈಗಿಲ್ವಲ್ಲ ಸರ್? ಹೌದು, ಮಧ್ಯಾಹ್ನ ಅಷ್ಟೊತ್ತಿಗೆ ಹೋದ್ರು ವಾಪಸ್. ಬರ್ತಾ ಇದಾರಾ? ಓಕೆ, ನೀವು ಬೈರ್ತಿ ಬಸವರಾಜ್ ಕಡೆಯವರಾ? ಹಾ ಮತ್ತೆ ಯಾರ ಕಡೆಯವರು? ಸೋಷಿಯಲ್ ವರ್ಕರ್. ಆಲ್ ರೈಟ್. ಸೊ ನಿಮಗೆ ಬರ್ತಾ ಇದಾರಾ? ಓಕೆ ಓಕೆ ಓಕೆ. ಏನ್ ಚರಣ, ಎಷ್ಟು ಸರಿ ಬಂದ್ ಸಿಎಂ ಬಂದ್ರಾ? ಇಲ್ಲ ಬಂದಿಲ್ಲ. ಡಿಸಿಎಂ ಬಂದ್ರಾ? ಬಂದಿಲ್ಲ. ಬೈರ್ತಿ ಬಸವರಾಜ್ ಎಷ್ಟೊತ್ತಿದ್ರು? ಅವರೊಂದು 1 ಅವರ್ ಇದ್ರು. 1 ಅವರ್ ಇದ್ರಾ? ಓಕೆ, ಈಗ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಎಲ್ಲ ಆಫೀಸರ್ಸ್ ಎಲ್ಲ ಮಾಹಿತಿ ಕೊಡ್ತಾ ಇದಾರಂತೆ. ಸ್ವಲ್ಪ ವಿಡಿಯೋ ಕಾನ್ಫರೆನ್ಸ್ ಅಲ್ಲೇ ಊಟ, ತಿಂಡಿ, ನೀರು, ಹಾಲು ಆಗುತ್ತೆ. ಸರ್ಕಾರ ಮನ್ಸು ಮಾಡಿದ್ರೆ ಎಲ್ಲ ಆಗುತ್ತೆ. ಈ ಸರ್ಕಾರ ಮನ್ಸು ಮಾಡಿದ್ರೆ ಆಗುತ್ತೆ ಅನ್ಸುತ್ತೆ. ಬರ್ಬೇಕು ಅಂತ ಇದ್ರು, ಆದ್ರೂ ಬರ್ತಾ ಇಲ್ಲ. ಯಾಕೆ? ಜನರ ಕಷ್ಟ ಇವ್ರಿಗೆ ಸರ್ಕಾರಕ್ಕೆ ಬೇಕಾಗಿಲ್ಲ ಅನ್ಸುತ್ತೇವೆ. ಅಲ್ಲ, ಇದು ಬೇಸಿಕಲಿ ಮೂಲದಲ್ಲೇ ಒಂದು ಇದಿದೆ. ಯಾಕಂದ್ರೆ ಇದು ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿರೋದು ದಿನ ಬೆಳಗ್ಗೆ ಆದ ತಕ್ಷಣ 2 ವರ್ಷದಲ್ಲೇ ಸರಿ ಹೋಗೋ ಪ್ರಾಬ್ಲಮ್ ಅಲ್ಲ. ಬಹಳ ಕಡೆ ಬಾಟಲ್ ನೆಕ್ಗಳಿವೆ. ಇದನ್ನ ಸರಿಪಡಿಸ್ಬೇಕು ಅಂತಂದ್ರೆ ಹೋದ್ ಸರಿ ಬೊಮ್ಮಾಯಿ ಸರ್ಕಾರನು ಸಿಕ್ಕಾಪಟ್ಟೆ ಹಣ ಬಿಡುಗಡೆ ಮಾಡಿತ್ತು. ಇದಕ್ಕೆ ಇದೇ ಲೇಔಟ್ 23 ಕೋಟಿ ಬಿಡುಗಡೆ ಮಾಡಿದ್ದಾರೆ ಅಂತ. ಎಲ್ಲೋಗಿದೆ ಅದು ಹಣ? 23 ಕೋಟಿ ಬಿಡುಗಡೆ ಮಾಡಿದ್ದಾರೆ, ಎಲ್ಲೂ ಹೋಗಿದೆ ಅಂತ ಗೊತ್ತಿಲ್ಲ. ಪ್ರತಿ ಸಲ ಬರ್ತಾರೆ, ಮಾಡ್ತೀವಿ ಅಂತ ಇದ್ದಾರೆ. ಮಾಡೋದು ಕಾಣಿಸ್ತಾ ಇಲ್ಲ. ಪ್ರತಿ ಸಲ ಮಾಡೋದಿದೆ, ಬರ್ತಾರೆ, ಮಾಡ್ತೀವಿ ನಿಮ್ಗೆ ಅನ್ನೋ ಒಂದು ಮಾತನ್ನ ಆಡ್ತಾ ಇದ್ದಾರೆ ಹೊರತು ಏನಾದ್ರು ಒಂದು ಎಣ ಬಿದ್ದಿದ್ಯಾ ಇಲ್ಲಿ? ಇಲ್ಲ ಮೇಡಮ್, ಎಣ ಬಿದ್ದಿಲ್ಲ ಅಂದ್ರೆ ಬರಲ್ಲ. ಅವ್ರೆ ಒಂದ್ ಎಣ ಬೀಳ್ಬೇಕು ಅಂದ್ರೆ ಜನಸಾಯೋರ್ಗೆ ಇವ್ರಿಗೆ ಎಚ್ಚರಿಕೆ ಆಗಲ್ಲ. ಎಣ ಬೀಳ್ಲಿಲ್ಲ ಅಂದ್ರೆ ಯಾರು ಬರಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಬೆಂಗಳೂರಿನ ಕತೆ. ಒಂದು ಮಳೆಗೇನೆ ಈ ತರ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕಂಟಿನ್ಯೂಸ್ ಮಳೆ ಬರುತ್ತಂತೆ. ಇದು ಕೇವಲ ಸಾಯಿ ಬಡಾವಣೆದು ಮಾತ್ರ ಪರಿಸ್ಥಿತಿ. ಬೆಂಗಳೂರಿನಲ್ಲಿ ಇಂತಹ 10 ಹಲವು ಬಡಾವಣೆಗಳಿವೆ. ನೋಡಿ, ಯಾರು ಸಿಗಾಕೊಂಡಿದ್ದಾರೆ ಅಲ್ಲಿ, ಬೈಕಲ್ಲಿ ಬರಕ್ ಆಗ್ತಾ ಇಲ್ಲ. ಈಗ ಪಾಪ ಇಲ್ಲಿರುವಂತ ಸಿಬ್ಬಂದಿಗಳು ಹೋಗಿ, ಸಿವಿಲ್ ಡಿಫೆನ್ಸ್ ಅವ್ರು ಹೋಗಿ ಅವ್ರನ್ನ ಎಳ್ಕೊಂಡ್ ಬರ್ತಾರೆ. ಪ್ರವಾಹ ಪೀಡಿತ ಪ್ರದೇಶಗಳು ಇವೆ. ಇವಕ್ಕೆಲ್ಲದಕ್ಕೂ ಉತ್ತರ ರಾಜಕಾಲುವೆ ಒತ್ತುವರಿ. ಆ ರಾಜಕಾಲುವೆ ಒತ್ತುವರಿಯನ್ನ ತೆರವು ಮಾಡಿಸುವಂತ ಛಾತಿನ ದಮ್ಮನ ಯಾವ ಸರ್ಕಾರನೂ ಪ್ರದರ್ಶನ ಮಾಡ್ತಾ ಇಲ್ಲ. ಮಾಡದ ಹೊರತು ಸಮಸ್ಯೆ ಬಗೆಹರಿಯಲ್ಲ. ಆದ್ರೆ ಬೆಂಗಳೂರಿನ ಮಾನ ಮರ್ಯಾದೆ ಅಂತೂ 3 ಕಾಸಿಗೆ ಹರಾಜಾಗ್ತಾ ಇದೆ. ನಾಳೆ ನ್ಯೂಯಾರ್ಕ್ ಟೈಮ್ಸು, ಇನ್ನೊಂದು ಟೈಮ್ಸು ಕದನ ಹೋಯ್ತು. ಬೆಂಗಳೂರು ಈಸ್ ನಾಟ್ ಸೇಫ್. ಬೆಂಗಳೂರಲ್ಲಿ ಈ ತರ ಗಬ್ ನೀರು ಹರಿಯುತ್ತೆ, ಬೆಂಗಳೂರಿನಲ್ಲಿ ರಾಜಕಾಲುವೆ ನೀರು ಹರಿಯುತ್ತೆ, ಬೆಂಗಳೂರಲ್ಲಿ ಹಳ್ಳಕ್ಕೆ ಬಿದ್ದು ಒಬ್ಬ ಸತ್ತೋದ, ಬೆಂಗಳೂರಲ್ಲಿ ಮೋರಿಗೆ ಬಿದ್ದು ಒಬ್ಬನ ಸತ್ತೋದ, ಬೆಂಗಳೂರಲ್ಲಿ ಮ್ಯಾನೋಲಲ್ಲಿ ಬಿದ್ದು ಒಬ್ಬನ ಸತ್ತೋದ, ಬೆಂಗಳೂರಲ್ಲಿ ಪ್ರವಾಹ ಪೀಡಿತ ಜನರಿಗೆ ಊಟಕ್ಕೂ ತಿನ್ನಕ್ಕೂ ಗತಿ ಇಲ್ಲ. ಇಂತಹ ಸುದ್ದಿಗಳು ಇಡೀ ಪ್ರಪಂಚದಾದ್ಯಂತ ದೊಡ್ಡ ಸದ್ದು ಮಾಡಿದಾಗ ಆಗ ಇವ್ರು ಎದ್ದೊಳ್ತಾರೆ ಹೊರತು ಇವ್ರು ಸುಮ್ಮನೆ ವೇಸ್ಟ್. ಇದು ವೇಸ್ಟ್ ಪ್ರೋಗ್ರಾಮ್. ನಾನೇ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಇದು ಒಂದು ವೇಸ್ಟ್ ಪ್ರೋಗ್ರಾಮ್. ಇದರಿಂದ ಯಾವ ಬದಲಾವಣೆನೂ ಆಗಲ್ಲ. ಮತ್ತೆ ಮಳೆ ಬಂದರೆ ಇದೇ ಪರಿಸ್ಥಿತಿ. ನಮ್ಮ ರಿಪೋರ್ಟರ್ಸು ಇಲ್ಲಿ ಕಾವಲು ನಾಯಿಗಳ ಥರ ಕಾಯ್ತಾ ಇರಬೇಕು. ಅಷ್ಟು ಬಿಟ್ಟರೆ ಈ ರಾಜಕೀಯ ನಾಯಕರ ದಪ್ಪು ಚರ್ಮ ಇವರೇನು ಮಾಡಲ್ಲ, ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಯಾಕೆ ಅಂದರೆ ಇದು ಒಂದು ದಿನದ ಸಮಸ್ಯೆ ಅಲ್ಲ, ಕಳೆದ 8 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋದು. ಸೊ ಇದು ಸುಮ್ಮನೆ ತೋರ್ಸೋದು ನಮ್ಮ ಧರ್ಮ, ತೋರಿಸಿದ್ದೀವಿ. ಇದನ್ನು ನೋಡಿ ಏನಾದರೂ ಆದರೆ ದೇವ್ರ ದೊಡ್ಡವನಷ್ಟೇ. ಇದು ಈ ದಿನದ ವಿಶೇಷ ಕಾರ್ಯಕ್ರಮ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.